ಆಯುಷ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ನಮ್ ಜೊತೆ ಇದ್ದಾರೆ ಪಾರಂಪರಿಕ ವೈದ್ಯರಾದ ಸಿ ಕುಮಾರಸ್ವಾಮಿ ಅವರು. ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾವು ಚರ್ಮ ರೋಗದ ಬಗ್ಗೆ ಸಾಕಷ್ಟು ವಿಷಯನ ನಿನ್ನೆ ಹಂಚ್ಕೊಂಡಿದ್ವಿ. ಸೊ ಇನ್ನು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಈ ಚರ್ಮ ರೋಗವನ್ನ ಗುಣಪಡಿಸೋಕೆ ಯಾವೆಲ್ಲ ಪರಿಹಾರ ಇದೆ ಅನ್ನುವಂಥದ್ದು ಸರ್? ರಕ್ತ ಶುದ್ಧಿ ಇಲ್ಲದಾಗ ಬ್ಲಡ್ ಪ್ಯೂರಿಫೈ ಆಗಲಿಕ್ಕೆ ಏನು ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಔಷಧಿಗಳನ್ನ ತೊಗೊಳ್ಬೇಕು. ಜೊತೆಗೆ ರಕ್ತ ಅಶುದ್ಧಿ ಆಗಲಾರ್ದಂಗೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಸಾಕಾಗುತ್ತೆ. ನಮ್ಮಲ್ಲಿ ಚರ್ಮ ರೋಗಗಳು ಭಾಳಷ್ಟು ಚಿಕಿತ್ಸೆಯನ್ನು ಮಾಡ್ತೀವಿ. ಪ್ರಾರಂಭದ ಹಂತದ ಇಸುಬು, ಕಜ್ಜಿ, ತುರಿಕೆಯಿಂದ ಹಿಡಿದು ಈ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಫಂಗಲ್ ಇನ್ಫೆಕ್ಷನ್ ತನಕನೂ ಚಿಕಿತ್ಸೆ ಮಾಡ್ತೀವಿ. ಸೊರಿಯಾಸಿಸ್ ತನಕನೂ ನಾವು ಚಿಕಿತ್ಸೆಯನ್ನು ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ರಕ್ತ ಶುದ್ಧಿ ಆಗಲಿಕ್ಕೆ ಗಡ್ಡೆಗಳನ್ನ ಕರಗಿಸ್ಲಿಕ್ಕೆ ಏನು ಚಿಕಿತ್ಸೆಯನ್ನು ಮಾಡ್ತೀವಿ ಅಲ್ಲೇ ಆ ಚರ್ಮ ರೋಗಕ್ಕೂ ಚಿಕಿತ್ಸೆ ಅಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ನಮಗದು ಭಾಳ ಸರಳ. ಹಾಗಾಗಿ ಚರ್ಮ ರೋಗದಲ್ಲಿ ಚಿಕಿತ್ಸೆ ಮಾಡ್ತೀವಿ. ಇತ್ತೀಚಿನ ಕಾಲಕ್ಕೆ ನಾವು ಚರ್ಮ ರೋಗವನ್ನು ಗಮನಿಸೋದಾದರೆ ಮನಸ್ಸಿಗೂ ಮತ್ತು ಚರ್ಮ ರೋಗಕ್ಕೂ ಭಾಳ ಹತ್ತಿರ ಆಗಿಬಿಡುತ್ತೆ ಅನ್ನುವಂಥ ಅನಿಸುತ್ತೆ ನನಗೆ. ಯಾಕಂದರೆ ತಾಳ್ಮೆ ಇಲ್ಲದೆ ಇದ್ದಾಗ, ಒಂದಿಷ್ಟು ಮಾನಸಿಕ ಅಸ್ವಸ್ಥತೆ ರೀತಿಯಲ್ಲಿ ವರ್ತಿಸಿದಾಗ, ಅಂದರೆ ನನಗೆ ಗುಣ ಆಗ್ತಾಯಿಲ್ಲ ಅಂತ ಅವಸರ ಮಾಡಿದಾಗ, ಅಥವಾ ತಮ್ಮ ಯಾವುದೋ ಬೇರೆ ಬೇರೆ ಸಮಸ್ಯೆಗಳು, ಆರ್ಥಿಕ ಬೇರೆ ಸಮಸ್ಯೆಗಳನ್ನು ಅಥವಾ ಕೆಲಸದ ಒತ್ತಡವನ್ನು ಅವರು ಜಾಸ್ತಿ ಸ್ಟ್ರೆಸ್, ಟೆನ್ಷನ್ ಅಂತ ಏನು ಹೇಳ್ತೀವಿ ಆ ರೀತಿ ತಗೊಂಡ್ರು ಅಂದರೆ ಚರ್ಮ ರೋಗ ಹೆಚ್ಚಾಗಿ ಅವ್ರಿಗೆ ಬಾಧಿಸುತ್ತೆ. ಅವರು ಸ್ವಲ್ಪ ಚರ್ಮರೋಗ ಗುಣ ಆಗಬೇಕು ಅಂದಾಗ ಮಾನಸಿಕವಾಗಿಯೂ ಸ್ವಲ್ಪ ಅವರು ನೆಮ್ಮದಿಯಾಗಿ ಇರುವ ಒಂದು ಪ್ರಯತ್ನವನ್ನು ಮಾಡಬೇಕು. ನನಗೆ ಚರ್ಮ ರೋಗಕ್ಕೂ ಮಾನಸಿಕ ಒತ್ತಡಕ್ಕೂ ಏನು ಸಂಬಂಧ ಅಂದರೆ, ಮನಸ್ಸಿಗೂ ಚರ್ಮ ರೋಗಕ್ಕೂ ಭಾಳ ಹತ್ತಿರವಾದ ನಂಟಿದೆ. ನೀವು ತಿಳ್ಕೊಳ್ರಿ, ಬೇಕಾದ್ರೆ ಕೇಳಿ ತಿಳ್ಕೊಳ್ರಿ ಎಲ್ಲಾದರೂ. ಹಾಗಾಗಿ ಚರ್ಮ ರೋಗ ಇರುವಂಥ ಈ ಸೊರಿಯಾಸಿಸ್, ಫಂಗಲ್ ಇನ್ಫೆಕ್ಷನ್ನು ಮತ್ತು ಅತಿ ಹೆಚ್ಚು ಕಾಡುವ, ಹೆಚ್ಚು ದಿನಗಳ ತನಕ ಚಿಕಿತ್ಸೆ ತಗೊಳ್ಳುವ ಏನು ಕಾಯಿಲೆ ಇರೋರು ಇದ್ದೀರಾ, ದಯವಿಟ್ಟು ಮಾನಸಿಕ ಒತ್ತಡಗಳನ್ನು ನಿವಾರಿಸ್ಕೊಂಡ್ರೆ ನಿಮಗೆ ಚರ್ಮ ರೋಗ ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಸರ್, ಇವಾಗ ಕೆಲವರಿಗೆಲ್ಲ ಕಾಲಲ್ಲಿ ದಪ್ಪ ದಪ್ಪ ಥರ ಕಾಣಿಸೋದು, ಎಷ್ಟೋ ವರ್ಷಗಳಿಂದ ಅಥವಾ ಎಷ್ಟೋ ತಿಂಗಳುಗಳಿಂದ ಗಾಯ ಆಗಿರುವಂಥದ್ದು ವಾಸಿ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಇದ್ದಾಗ ಏನು ಮಾಡಬಹುದು ಅಂತ? ಹೌದು ಮೇಡಮ್. ಈಗ ನಾನಾಗಲೇ ನಮ್ಮಲ್ಲಿ ವಾಸಿ ಆಗದಿರೋ ಗಾಯಗಳನ್ನೆಲ್ಲ ಭಾಳಷ್ಟು ವಾಸಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಭಾಳಷ್ಟು ದೂರದಿಂದ ರೋಗಿಗಳು ಬರ್ತಾರೆ. ದೊಡ್ಡದು ವಾಸಿ ಆಗದಿರೋ ಎಲ್ಲ ಗಾಯಗಳನ್ನು ವಾಸಿ ಮಾಡೋ ಪ್ರಯತ್ನ ಮಾಡ್ತೀವಿ. ವಾಸಿ ಮಾಡಿಕೊಟ್ಟಿದ್ದೀವಿ ಕೂಡ ಇಲ್ಲಿವರೆಗೂ. ಹೆಚ್ಚು ಗಾಯ ಭಾಳ ಸಮಯದವರೆಗೂ ವಾಸಿ ಆಗದೆ ಇರುವಂಥ ಗಾಯಗಳು ಏನಾದರೂ ಸಿಗೋದಾದರೆ ಅದು ಮಂಡಿ ಕೆಳಗಡೆ, ಪಾದದ ಮೇಲೆ, ಮೊಣಕಾಲು ಕೆಳಗಡೆ ಅಲ್ಲೆಲ್ಲ ಜಾಸ್ತಿ ಪ್ರಮಾಣದ ಗಾಯಗಳು ಕಾಣಿಸ್ಕೊಳುತ್ತೆ. ಆ ಗಾಯ ಭಾಳ ದಿನಗಳವರೆಗೂ ಭಾಳಷ್ಟು ಜನರಿಗೆ ಮಾಯಂಗಿಲ್ಲ, ಭಾಳಷ್ಟು ಜನರಿಗೆ ಜಲ್ದಿ ಗುಣ ಆಗುತ್ತೆ. ಆದರೆ ಯಾಕೆ ಭಾಳಷ್ಟು ಜನರಲ್ಲಿ ಗುಣ ಆಗಲ್ಲ ಅಂದರೆ, ಈ ವೆರಿಕೋಸ್ ಅಂತ ಒಂದಿಷ್ಟು ಬರುತ್ತೆ. ಆ ವೆರಿಕೋಸ್ ರಕ್ತನಾಳ ಉಬ್ಬುವಿಕೆ ಅಂತ ಕರಿತೀವಿ ನಾವು. ಆ ರಕ್ತನಾಳ ಉಬ್ಬುವಿಕೆಯಲ್ಲಿ ಅಲ್ಲಿ ರಕ್ತದಲ್ಲಿ ಸಂಚಾರ, ನರಗಳಲ್ಲಿ ರಕ್ತ ಸಂಚಾರ ಆಗಿ ರಕ್ತದ ಗಂಟು ಕಟ್ಕೊಂಡು ದಪ್ಪ ಆಗಿ ಆ ರಕ್ತದ ನಾಳಗಳು ಉಬ್ಬಿದಾಗ ಕೆಳಗಿನ ಭಾಗದಲ್ಲಿ ರಕ್ತ ಸಂಚಾರ ಆಗದೇ ಇದ್ದಾಗ ಅಲ್ಲಿರುವ ಸಣ್ಣ ಒಂದು ಗಾಯವು ದೊಡ್ಡ ಪ್ರಮಾಣದ ತಿರುವನ್ನು ಪಡ್ಕೊಳ್ಳುತ್ತೆ. ಆ ಗಾಯ ಬೇಗ ವಾಸಿ ಆಗೋದಿಲ್ಲ. ನಾವು ಅದನ್ನು ಗುರುತಿಸಿ ಇವರಿಗೆ ವೆರಿಕೋಸ್ ಇದೆ, ರಕ್ತನಾಳ ಉಬ್ಬುವಿಕೆ ಇದೆ ಅಂತ ನಾವೇನಾದರೂ ಗುರುತಿಸ್ಕೊಂಡ್ವಿ ಅಂದರೆ ತಕ್ಷಣಕ್ಕೆ ನಮ್ಮ ಪಂಚವಟಿ ಆಯುರ್ವೇದದಲ್ಲಿ ಪರಿಣಿತ ವೈದ್ಯರಿದ್ದಾರೆ. ಆ ರಕ್ತನಾಳ ಉಬ್ಬುವಿಕೆಯಲ್ಲಿರುವಂಥ ಎಲ್ಲ ಕೆಟ್ಟ ರಕ್ತವನ್ನು ಲೀಚ್ ಅಂತ ಹುಳ ಇರುತ್ತೆ, ಅದನ್ನು ಹಚ್ಚಿ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಒಂದೊಂದು ಸರಿ ಶಿರಾವೇದ ಅಂತ ಮಾಡ್ತಾರೆ. ಹಾಗಾಗಿ ಆ ರಕ್ತವನ್ನು ತೆಗೆದ ಮೇಲೆ ನನಗೆ ಔಷಧಿ ಕೊಡಲಿಕ್ಕೆ ಹೇಳ್ತಾರೆ. ನಾನು ಅದು ಔಷಧಿ ಕೊಟ್ಟು ಗಾಯಕ್ಕೆ ಬ್ಯಾಂಡೇಜನ್ನು ಮಾಡಿ ಏನೆಲ್ಲ ಪ್ರಯತ್ನವನ್ನು ಮಾಡಿ ಸಂಪೂರ್ಣವಾಗಿ ಆ ಗಾಯವನ್ನು ಗುಣಪಡಿಸ್ತೀವಿ. ವೆರಿಕೋಸ್ ಅಥವಾ ರಕ್ತನಾಳ ಉಬ್ಬುವಿಕೆಯಿಂದನೇ ಪಾದದ ಅಥವಾ ಮಂಡಿ ಕೆಳಗಡೆ ಇರುವಂಥ ಭಾಳಷ್ಟು ಗಾಯಗಳು ವಾಸಿ ಆಗೋದಿಲ್ಲ. ಅದೇ ಅದಕ್ಕೆ ಕಾರಣ. ಸರ್, ಇವಾಗ ನಿಮ್ಮಲ್ಲಿ ಬರೋ ಪೇಷಂಟ್ಗಳು ಸಾಕಷ್ಟು ರೋಗ ಸಮಸ್ಯೆ ಇರ್ಬೋದು ಅವರಿಗೆ. ಸೊ ಅಲ್ಲೇ ಇದ್ಕೊಂಡು ವಾಸಿ ಮಾಡೋದಕ್ಕೆ ನಿಮ್ಮಲ್ಲಿ ಸೌಲಭ್ಯಗಳು ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಮೇಡಮ್, ಈಗ ನಮ್ಮ ಹತ್ರ ಜಾಸ್ತಿ ಪ್ರಮಾಣದ ಗಾಯಗಳಿರುವಂಥವರು ಬರ್ತಾರೆ. ಭಾಳಷ್ಟು ರೋಗಿಗಳು ದೊಡ್ಡ ಗಾಯಗಳ
ಇಟ್ಕೊಂಡೇ ಬಂದಿರ್ತಾರೆ. ಭಾಳಷ್ಟು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಇರ್ತಾರೆ. ಮನೆಯಲ್ಲಿದ್ದು ಹೊರಗಡೆಯಿಂದ ಡ್ರೆಸ್ಸಿಂಗ್ ಮಾಡಿಸ್ಕೊಂಬಂದು ಮನೆಯಲ್ಲೇ ಏನೋ ಮಾಡಿಕೊಂಡು ಎಲ್ಲ ಮಾಡಿರ್ತಾರೆ. ವಾಸಿ ಆಗಿದಾಗ ಅಲ್ಲಿ ಚೆನ್ನಾಗಿ ನೋಡ್ರಿ ಅಲ್ಲಿ ಅಂತ ಹೇಳಿ ಕಳಿಸಿದಾಗ ನಮ್ಮ ಹತ್ರ ಬಂದಿರ್ತಾರೆ. ಅವರಿಗೆ ತಮ್ಮಲ್ಲೇ ಅನುಕೂಲ ಇತ್ತು ವಾಸಿ ಮಾಡ್ಕೊಳ್ಳಿಕ್ಕಂದ್ರೆ ಹೊಟ್ಟೆಗೆ ತೊಗೊಳ್ಳಿಕ್ಕೆ ಒಂದಿಷ್ಟು ಕಷಾಯ, ಚೂರ್ಣ, ಮಾತ್ರೆ ಎಲ್ಲ ಕೊಡ್ತೀವಿ. ಹಚ್ಚಕ್ಕೆ ತೈಲ ಅಥವಾ ಆಯಿಂಟ್ಮೆಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ, ಅವ್ರನ್ನ ಕೊಡ್ತೀವಿ. ತೊಗೊಂಡು ಹೋಗೋರು ಇರ್ತಾರೆ. ನಮಗಿದು ವಾಸಿ ಆಗ್ತಿಲ್ಲ, ಇಲ್ಲೇ ಇರ್ತೀವಿ ಅನ್ನೋರಿಗೆ ನಾವೊಂದು ಪಂಚವಟಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಅಂತ ಮಾಡ್ಕೊಂಡಿದ್ದೀವಿ ಮೇಡಮ್. ಅಲ್ಲಿ ಅವರಿಗೆ ಇರಲಿಕ್ಕೆಲ್ಲ ಅನುಕೂಲ ಇದೆ, ಸ್ಥಳ ಅವಕಾಶ ಇದೆ. ಅಲ್ಲಿ ಅವ್ರನ್ನ ಇರಿಸ್ಬಿಟ್ಟು ಒಬ್ಬೊಬ್ಬರು 15 ದಿವಸ, ತಿಂಗಳಗಟ್ಟಲೆ ಇದ್ದು ಆ ಗಾಯವನ್ನು ವಾಸಿ ಮಾಡಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸುಮಾರು ಜನ ಅಲ್ಲಿದ್ದು ಅಡ್ಮಿಂಟ್ ಆಗಿ ಆ ಗಾಯಗಳನ್ನ ವಾಸಿ ಮಾಡ್ಕೊಳ್ತಾರೆ. ಮತ್ತು ಬೇರೆ ಬೇರೆ ಕಾಯಿಲೆಯವರು ನಾವು ಇರ್ತೀವ್ರಿ 4 ದಿನ ನಂತರ ಇದ್ದು ಹೋಗಲಿಕ್ಕೆ ಪಂಚವಟಿ ಆಯುರ್ವೇದದಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮೇಡಮ್. ಸರ್, ಇವಾಗ ನಿಮ್ಮ ಪಂಚವಟಿ ಆರೋಗ್ಯ ಕೇಂದ್ರಕ್ಕೆ ಬರುವಂತ ರೋಗಿಗಳಿಗೆ ಯಾವೆಲ್ಲ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಸರ್ ಅಲ್ಲಿ? ಮೇಡಮ್, ನಾನು ನನ್ನ ಪಂಚವಟಿ ಆಯುರ್ವೇದದಲ್ಲಿ ವಾಸಿ ಆಗದಿರೋ ಗಾಯಗಳನ್ನು ವಾಸಿ ಮಾಡಲಿಕ್ಕೂ ಅಲ್ಲಿ ಇರಿಸ್ತೀನಿ. ಮತ್ತು ಸ್ವಲ್ಪ ದಿವಸ ಇದ್ದು ಬೇರೆ ಬೇರೆ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳೋರನ್ನ ಅಲ್ಲಿ ಇರಿಸ್ತೀನಿ. ಡಾಕ್ಟರ್ ಅಲ್ಲೇನಿರೋ ವೈದ್ಯರ ಮಾರ್ಗದರ್ಶನದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡ್ತಿರ್ತಾರೆ. ನಾನೇನು ಕೊಡಬೇಕು ಅಂತ ಔಷಧಿ ಕೊಟ್ಟಿರ್ತೀನಿ, ಅದ್ರ ಜೊತೆಗೆ ಅವ್ರು ಏನು ಬೇಕೋ ನೋಡಿಕೊಂಡು ಔಷಧಿ ಕೊಡ್ತಾರೆ. ಅದ್ರ ಮಾರ್ಗದರ್ಶನದಲ್ಲಿ ಅದು ನಡೀತಿರುತ್ತೆ. ಆದರೆ ವಿಶೇಷವಾಗಿ ಪಂಚವಟಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಲಿಂಗಸಗೂರಿನಲ್ಲಿ ಪಾರ್ಶ್ವವಾಯು ರೋಗಿಗಳನ್ನು ಅಲ್ಲಿ ಇದ್ದು ರೋಗವನ್ನು ಗುಣಪಡಿಸಲಿಕ್ಕೆ ಮತ್ತು ವಿಶೇಷವಾಗಿ ಮಂಡೆ ನೋವು, ವಾತ ರೋಗಗಳು, ಏನು ಪೇನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಅದನ್ನು ಸರಿ ಮಾಡಲಿಕ್ಕಂತಲೇ ಪಂಚವಟಿ ಆಯುರ್ವೇದ ಮಾಡ್ಕೊಂಡಿರೋದು. ಇದು ಪಂಚಕರ್ಮ MD ಡಾಕ್ಟರ್ ಇರ್ತಾರೆ, ಆಯುರ್ವೇದ ತಜ್ಞ ವೈದ್ಯರಿದ್ದಾರೆ. 1-2-3 ಜನ ಡಾಕ್ಟ್ರು ಅಲ್ಲಿ ವಿಸಿಟ್ ಮಾಡ್ತಿರ್ತಾರೆ, MD MS ಎಲ್ಲನೂ. ಎಲ್ಲ ರೋಗಗಳನ್ನು ಅವರು ನೋಡ್ಕೊಳ್ತಾರೆ. ವಿಶೇಷವಾಗಿ ಪಾರ್ಶ್ವವಾಯು ಮತ್ತು ಮಂಡೆ ನೋವಿನ ಚಿಕಿತ್ಸೆಯನ್ನು ಅಲ್ಲಿ ಮಾಡ್ತಾರೆ ಮೇಡಮ್. ಜೊತೆಗೆ ಪಂಚಕರ್ಮದ ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಪಂಚವಟಿ ಆಯುರ್ವೇದದಲ್ಲಿ ನಾವು ಮಾಡ್ತೀವಿ. ನಮ್ಮ ಹೆಸರು ಮಲ್ಲಿಕಾರ್ಜುನ್. ಯಾವ ಹೆಸರು? ಕಾಡಂಗೇರಿ, ಶಾಪುರ ತಾಲೂಕು. ಹೌದಾ? ಹಾಂ ರೀ. ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು ಸರ್ ನಿಮಗೆ? ನಮ್ಗೆ 2-3 ವರ್ಷದಿಂದ ಜೋಮ್ ಬರೋಕತ್ತಿದ್ರಿ. ಆಪರೇಷನ್ ಮಾಡಿಸಿ ಈಗ 1.5 ವರ್ಷ ಆಯ್ತು ರೀ. ಈಗೆಲ್ಲ ಕೈ ಕಾಲೆಲ್ಲ ಇದಾಗಿಬಿಟ್ಟಿದಾವ್ರಿ. ಅಲ್ಲಿಂದ ಈಗ 6 ತಿಂಗಳಾಯ್ತು, ಸ್ವಲ್ಪ ನಡೆಯಕತ್ತಿದ್ದೀವಿ ರೀ. ಇಲ್ಲಿ ಬಂದು ಇಷ್ಟು ಬಡಿಗೆ ಹಿಡ್ಕೊಂಡು ನಡೆಯಂಗಾಗಿದೆ. ಇಲ್ಲಿ ಬಂದ ಮೇಲೆ ನೀವು ಏನೇನು ಗುಣ ಆಯ್ತು ಸರ್ ನಿಮಗೆ? ಏನಂದ್ರೆ ಸ್ವಲ್ಪ ಕುಂತೋಗಿ ಎದ್ದೇಳಕ್ಕೆ ಬರ್ತೀರಿ, ಚೇರಿ ಕುಂತು ಎದ್ದೇಳಕ್ಕೆ ಬರ್ತಿಲ್ಲ, ಅದೊಂದು ಆಯ್ದ್ರಿ. ಕಾಲು ನೀಟಾಗಿ ಚಾಚಕ್ಕೆ ಬರ್ತಿದಿಲ್ಲ, ಚಾಚಕ್ಕೆ ಬರ್ತಾವ್ರಿ. ಸರ್, ಇವಾಗ ಮುಂದಕ್ಕೆ ನೋಡೋದಾದ್ರೆ ಎಲ್ಲರೂ ಇವಾಗ ಹೆಚ್ಚಿನ ಜನರು ಮಾಡರ್ನ್ ಮೆಡಿಸಿನ್ ಅಂತ ಗಮನ ಹರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಅದಕ್ಕೇನೆ ಡಿಪೆಂಡ್ ಆಗಿದ್ದಾರೆ. ಅದ್ರ ಮಧ್ಯೆ ನಿಮ್ಮ ಪಾರಂಪರಿಕ ವೈದ್ಯಕೀಯ ಪದ್ಧತಿಗೆ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥದ್ದು ಸರ್? ಮೇಡಮ್, ಈ ಜನರು ಬದಲಾಗಿಲ್ಲ. ಔಷಧಿಗಳು ಭಾಳಷ್ಟು ಇದ್ದಾವೆ. ಆದರೆ ಮೊದಲಿಂದನೂ ನಮ್ಮ ತಂದೆ ತಾತ ತಲೆಮಾರುಗಳಿಂದ ಏನು ಮಾಡ್ಕೊತ ಬಂದಿದ್ದೀವಿ, ಆ ರೋಗಗಳು ನಮ್ಮ ಕೈ ಮೇಲೆ ಗುಣ ಹೊಂದುತ್ತಾ ಇರೋದರಿಂದ ಭಾಳಷ್ಟು ಜನರು ಇವತ್ತು ನಮ್ಮ ಹತ್ರ ಚಿಕಿತ್ಸೆಗೆ ಬರ್ತಾರೆ. ಸುಮಾರು ಮೊದಲು ರವಿವಾರ ಗುರುವಾರ ಮಾತ್ರ ನಾವು ಚಿಕಿತ್ಸೆಯನ್ನು ನೀಡ್ತಿದ್ವಿ. ಈಗ ಹೆಚ್ಚಿನ ಪ್ರಮಾಣದ ಅಲ್ಲಿ ಕಾಯಿಲೆ ಇರೋರು ಬರೋದರಿಂದ ನಾವು ಪ್ರತಿದಿನವೂ ಚಿಕಿತ್ಸಾ ಸೌಲಭ್ಯ ನಾನು ಪ್ರತಿದಿನ ಇರ್ತೀನಿ. ಏನೋ ವಾರದಲ್ಲಿ 1 ದಿವಸ ಮಿಸ್ ಆಗ್ಬೋದು, ಪ್ರತಿದಿನ ಸಿಗ್ತೀನಿ. ಆದರೆ ಎಲ್ಲಿ ನೋವು ಅಂತ ಇರುತ್ತೆ, ಎಲ್ಲಿ ತ್ರಾಸು ಅಂತಿರುತ್ತೆ, ಅನಿವಾರ್ಯವಾಗಿ ಅಲ್ಲಿ ತೋರಿಸ್ಕೊಂಡು ಬಂದಿರ್ತಾರೆ. ಸಂಪೂರ್ಣವಾಗಿ ವಾಸಿ ಆಗಬೇಕು ಅಂದರೆ ಈ ಎಲ್ಲ ಥರದ ಗಂಟುಗಡ್ಡೆ ಅಥವಾ ಇನ್ನಿತರ ಎಲ್ಲ ಕಾಯಿಲೆಗಳಿಗೆ ನಮ್ಮ ಹತ್ರ ಬರ್ತಾರೆ. ಅದೇನು ಬದಲಾಗಿಲ್ಲ. ಭಾಳ ಉತ್ತಮವಾದ ಪ್ರತಿಕ್ರಿಯೆ ಇದೆ ರೋಗಿಗಳದು. ಬಂದರೆ ಮತ್ತು ಚೆನ್ನಾಗಿ ಕೇಳ್ತಾರೆ, ಎಲ್ಲನೂ ಮಾಹಿತಿ ಪಡ್ಕೊಳ್ತಾರೆ. ಗುಣ ಆಗುತ್ತಾ ನಿಮ್ಮ ಕೈ ಮೇಲೆ, ಈ ಥರ ಗುಣ ಹೊಂದಿದ್ದು ಇದೆಯಾ ಅಂತ ಯಾರು ಕೇಳಾಗಲ್ಲ. ಯಾಕಂದರೆ ಆ ತಲೆಮಾರುಗಳಿಂದ ಅದು ಮಾಡ್ಕೊಂಬಂದಿರೋದ್ರಿಂದ ಅಲ್ಲಿ ಬಂದಾಗ ಅವ್ರಿಗೆ ಕಾಣಲಿಕ್ಕೆ ಒಂದಿಷ್ಟು ನಾವು ಮಾಹಿತಿನೂ ಇಟ್ಟಿರ್ತೀವಿ. ಹಾಗಾಗಿ ಗುಣ ಹೊಂದಿರುವ ರೋಗಿಗಳು ಇನ್ನೊಬ್ಬರಿಗೆ ಹೇಳಿದಾಗ
ಬಹಳ ನಂಬಿಕೆಯಿಂದ ಬರ್ತಾರೆ. ಈ ಅಡ್ವರ್ಟೈಸ್ಮೆಂಟ್ಗಿಂತ ಒಬ್ಬರು ಗುಣ ಆದವ್ರು ಇನ್ನೊಬ್ಬರಿಗೆ ಗುಣ ಆಗುತ್ತೆ ನಿನಗೆ ಹೋಗು ಅಂತ ಕಳಿಸಿರ್ತಾರಲ್ಲ, ಹಾಗಾಗಿ ಆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಇವತ್ತಿಗೂ ನಮ್ಗೆ ಅದು ಒಳ್ಳೆಯ ಗೌರವ ಇದೆ. ಸುಮಾರು ಜನ ಪೇಷಂಟ್ ಬರ್ತಾರೆ. ನಮ್ಮ ಔಷಧಿ ಮೇಲೆ ಡಿಪೆಂಡ್ ಆಗಿರೋರು ನಮ್ಮದೇ ಆದ ಪೇಷಂಟ್ಗಳು ಬಹಳಷ್ಟು ಇದ್ದಾವೆ ಮೇಡಮ್. ಅದರದ್ದೇನು ತೊಂದರೆ ಇಲ್ಲ. ಖಾರ ಒಂದು ನಾಲಿಗೆ ಎಲ್ಲ ಇಲ್ಲಿ ಉಂಡದ್ದು ಎಲ್ಲ ಒಳಗಡೆ ಸೇರ್ತಿಲ್ಲ. 8 ವರ್ಷ ಆಯ್ತು. ಏನು ಮಾಡಿದ್ದೆ ಸಪ್ಪಂದ ಮಾಡ್ಕೊಂಡು ಮಾಡ್ಬೇಕು. ಎಷ್ಟೊತ್ತಿದ್ರು ಮನೆಗೆ ಹೋಗಿ ಊಟ ಮಾಡ್ಬೇಕು. ಎಲ್ಲಿ ಯಾರು ಕರೆದ್ರೆ ಊಟ ಇಲ್ಲ, ಏನೂ ಇಲ್ರಿ ಸರ್. ಅದು ಯಾವುದು ತಿನ್ನಕ್ ಆಗ್ತಿದ್ದಿಲ್ಲ. ಏನು ಬಳ್ಳಳ್ಳಿ ಹಾಕಿದ್ದು ಬ್ಯಾಳಿ ರೊಟ್ಟಿ ಎಲ್ಲ ಆರಿಸೋಕಟ್ಟ ತಿನ್ಬೇಕು. ಯಾವಾಗೆಲ್ಲ ತಲ್ಲಿ ಹೋಗಿ ಬಂದೆ, ಏನು ಆರಾಮ ಆಗಲ್ಲ. ಎಲ್ಲ ಹಾಸ್ಪಿಟ್ಲಿ ಮುಗ್ದಾವ, ಕಾಣಿಗಳು ಮುಗ್ದಾವ. ಇಲ್ಲೇ ಏನೋ ಒಬ್ಬ ಮನುಷ್ಯ ಹಿಂಗ ಹೇಳ್ದ, ನಮ್ಮ ಊರವರು ಹಿಂಗ ಇಂತಲ್ಲಿ ಚಲ ಅದ, ಖಾರ ಉಣ್ತೈತಿ ಬಾ ಅಂದಾರ. 15 ದಿನದಾಗ ಕೊಟ್ಟಿದ್ದಿ, ಏನೋ ಊಟ ಮಾಡಕತ್ತೀನಿ. ಈಗ ಎಲ್ಲ ಸಿಕ್ಕತ್ ಊಟ ಎಲ್ಲ. ಏನು ನಾಲಿಗೆ ಒಂದ್ ಸ್ವಲ್ಪ ತಗಂದ್ರು ಒಳಗಡೆ ಏನಾಗಂಗಿಲ್ಲ, ಹೊಟ್ಟೆಯಲ್ಲಿ ಏನಾಗಂಗಿಲ್ಲ. ನಾಲಿಗೆನೂ ಹೊಟ್ಟೆನ ಆಗ್ತಿದ್ದಿಲ್ಲ, ಉರಿತಿತ್ತು ಹೊಟ್ಟೆ ಎಲ್ಲ. ಸಂಡಾಸ ಕುಂತ್ರು ಉರುಪು ಎಲ್ಲ, ಏನು ಹೊಟ್ಟೆ ಕಡ್ತ ಎಲ್ಲ ಇತ್ತು. ಈಗೇನ ಚೆನ್ನಾಗಿ ಆಗಿಲ್ಲ, ಎಲ್ಲ ಏನಾಗಂಗಿಲ್ಲ. ಊಟ ಮಾಡ್ತೀನಿ. ಹಾ, ಸ್ವಲ್ಪ ನಾಲಿಗೆ ತಗಂದ್ರು ಹೊಟ್ಟಿಗೆ ಏನಿಲ್ಲ, ತೊಂದ್ರೆ ಇಲ್ಲ. ಗುಣ. 8 ವರ್ಷದ 8 ವರ್ಷ ಸಮಸ್ಯೆ ಬಗ್ಗೆ. ಹಾ, 8 ವರ್ಷದ್ದು ನೋಡಿ ನಂದು ಸಮಸ್ಯೆ. ಹೈದ್ರಾಬಾದಾಗ ಆಪರೇಷನ್ ಆಗಿದೆ ಸರ್. ಅದು ಆ ನರ ತೆಗೆದು ಹಾರ್ಟಿಗೆ ಹಾಕಿದ್ರು. ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ್. ಅದ್ರಲ್ಲಿಂದ ಅದು ಒಂದು 7 ತಿಂಗಳ 4-5 ತಿಂಗಳ ಅಂತ ಸರ್. ಅದು ಏನು ಎಫರ್ಟ್ ಆಗಿದ್ದಲ್ಲ, ಅದು ಆಮೇಲೆ ಒಳಗಾನೆ ಕಡಗಾಗಿ ಕೂವಾಗಿ ಸರ್ ಅದು ನೀರು ಸೋರಕತ್ತಿ. ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಕೇಳಿದ್ಮೇಲೆ ಹಿಂಗೆ ಹಾರ್ಟಿಂದ ಆಪರೇಷನ್ ಇತ್ತು ಸರ್. ಎಲ್ಲ ನಮ್ಮ ನರ ಕಿತ್ತು ಹಿಂಗೆ ಹಾಕ್ಯಾರ, ಅದ್ರದ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಮೇಲೆ ಅದನ್ನ ಆಪರೇಷನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡಿದ್ರು ಸರ್. ಆಪರೇಷನ್ ಮಾಡಿ ಅಲ್ಲೊಂದು ತಿಂಗಳ ಇಟ್ಕೊಂಡ್ರು ಸರ್. ಅವ್ರು ವಯಸ್ಸಾಗಲ್ಲ ಅಂತ ಟೈಮ್ ತೊಗೊತದ ಸರ್ ಅಂತ ಹೇಳಿದ್ರು ಸರ್. ನಾನಂದೆ ಇದ್ರ ನೋವು ಜಾಸ್ತಿ ಆತ, ಅದ್ರ ನೋವು ಜಾಸ್ತಿ ಆತಂದು ಬೇಡ ಸರ್, ಟೈಮ್ ತಗೊಂಡ್ರೆ ಪರವಲ್ಲ, ಈಗ ನನಗೆ ಅಷ್ಟೇ ಸಾಕು ಬೇಡ ಅಂತ ಹೇಳಿ ಸರ್. ಅವಾಗ ಆಪರೇಷನ್ ಆದಮೇಲೆ ನೀವು ಹೋಗು ಅಂತ ಕೇಳಿಸಿ ಕಳಿಸ್ರಿ ನಮ್ಗೆ. ಆಮೇಲೆ ಅಲ್ಲೆಲ್ಲೆಲ್ಲಿ ತೋರಿಸಿ ಸರ್. ತೋರಿಸೋನು ಗಾಯ ವಾಸಿ ಆಗಲ್ಲ ನಮ್ಗೆ. ಆಮೇಲೆ ಒಬ್ಬರು ಅಡ್ರೆಸ್ ಕೊಟ್ಟರು ಸರ್, ಕಸ್ಬಾ ನಿಮ್ಸೂರಾಗ ಚಲೋ ಅದ, ನೀವು ಅಲ್ಲಿ ಹೋದ್ರೆ ಗಾಯ ವಾಸಿ ಆಗ್ತದ ಅಂತ ಹೇಳಿದ್ರು ಸರ್. ಆಮೇಲೆ ಅಲ್ಲಿಗೆ ಹೋದಿವಿ ನಾವು. ಹೋಗಿ ಅವರೆಲ್ಲ ನೋಡಿದ್ರು. ನೋಡಿ ಅದಕ್ಕೆ ಗುಳಿಗೆ ಏನ್ರಿ, ಅದಕ್ಕೆ ಪುಡಿ ಕಷಾಯನೂ ಕೊಟ್ಟರು. ಬೆಳಿಗ್ಗೆ ಕಷಾಯ ಕುಡಿಬೇಕು, ಸಾಯಂಕಾಲ ಕಷಾಯ ಕುಡಿಬೇಕು. ಅವರೆಲ್ಲ ಹೇಳಿದ ಪ್ರಕಾರನ ನಾವು ಮಾಡಿದೆವು ಸರ್. ಗಾಯ ವಾಸಿ ಹಾಕ್ಯಂತ ಬಂತು ಸರ್. ಆಮೇಲೆ ಕಷಾಯ ಕೊಟ್ಟರು, ಗುಳಿಗೆನೂ ಕೊಟ್ಟರು ಅವರು. ಗಾಯ ವಾಸಿ ಹಾಕ್ಯಂತ ಬಂತು ಸರ್. ಆಮೇಲೆ 3 ದಿವಸಕ್ಕೊಮ್ಮೆ ಡ್ರೆಸ್ಸಿಂಗ್ನು ಹೇಳಿದ್ರು. ಟೈಮ್ ಗಾಯ ಮೈಕಂತ ಬಂತು, 3 ದಿವಸಕ್ಕೊಮ್ಮೆ ಡ್ರೆಸ್ಸಿಂಗ್ ಮಾಡಿದ್ರು. ಆಮೇಲೆ ಅವರೆಲ್ಲ ಕಷಾಯ ಅದು ಏನು ಕೊಡ್ಬೇಕೆಲ್ಲ ಕೊಟ್ಟರು ಸರ್. ಅವರು ಕೊಟ್ಟ ಮೇಲೆ ನಮ್ಗೆ ಏನಾದ್ರು ಸ್ವಲ್ಪ ಗಾಯನ ಮಾಯಿತು. ಅವ್ರು ಏನಾದ್ರು ಅಲ್ಲೇ ಅದು ನೀವು ಮಾಡ್ಕ್ಯಾರಪ್ಪ ಅಂತಂದು ನಮ್ಗೆ ಡ್ರೆಸ್ಸಿಂಗ್ ಮನ್ಯಾಗ ಮಾಡ್ಕ್ಯಾರ ಅಂತ ಹೇಳಿದ್ರು ಸರ್. ಸ್ವಲ್ಪ ಇಲ್ಲೇ ಮಾಡ್ಕೊಂಡ್ವಿ ನಾವು. ಈಗೆಲ್ಲ ನಮ್ಗೆ ಸ್ವಲ್ಪ ಆರಾಮಾಗ್ಯದ ಸರ್. ಇದು ಅಲ್ಲಿ ಓದಾಡೋದು ಭಾಳ ಸಂತೋಷ ಆಗ್ಯದ ಸರ್. ಗಾಯ ಮಾಯಲಾರ್ದಂಥ ಗಾಯ ಅವರು, ಯಾಕಂದ್ರೆ ಅದನ್ನೆಲ್ಲ ಮಾದೋದು ನಮ್ಗೆ ಭಾಳ ಸಂತೋಷ ಆಗ್ಯದ ಸರ್. ಇಲ್ಲಿ ಬೇರೆ ಕಡೆಗೆ ಎಲ್ಲಿ ಹೋಗಿದ್ರೆ ಆ ಗಾಯನ ಮಾಯ್ತದಲ್ಲ, ಮತ್ತೆ ನಮ್ಮ ಕಾಲು ಕಟ್ ಮಾಡ್ಬೇಕಾಗತ್ತ ಆ ಪರಿಸ್ಥಿತಿ ಇತ್ತು ಸರ್. ಅಲ್ಲಿ ಓದಾಡದ ನಮ್ಗೆ ಗಾಯ ಮಾದದ ಎಲ್ಲ ಒಳ್ಳೇದಾಗ್ಯದ ಸರ್. ನಮ್ಗೆ ಚಲೋ ಆರಾಮಾಗಿ ನಾನು. ಅವರು ನಮ್ಮ ಪಾಲಿಗೆ ದೇವ್ರಿದ್ದಂಗೆ ಸರ್. ಅವ್ರನ್ನ ನಾವು ನೆನೆಸು ಸರ್. ನಾನು ಇಲ್ಲಾಂದ್ರೆ ನಾನು ಅದೇ ಗಾಯಾಗ ಸತ್ತೋದದ್ ನಾನು ಸರ್. ಬ್ರೇಕ್ನ ನಂತರ ಮತ್ತೆ ಸಿಗ್ತೀನಿ.